ಮಾರ್ಗನ್ ಹೌಸೆಲ್ ಅವರ ದ ಸೈಕಾಲಜಿ ಆಫ್ ಮನಿ ಪುಸ್ತಕದ ನಮ್ಮ ಸಂಪೂರ್ಣ ಅಧ್ಯಾಯದ ವಿಶ್ಲೇಷಣೆಗೆ ಎಲ್ಲರಿಗೂ ಸ್ವಾಗತ. ನೋಡಿ, ಈ ಸರಣಿಯಲ್ಲಿ ನಾವು ಸುಮ್ಮನೆ ಪುಸ್ತಕದ ಸಾರಾಂಶವನ್ನು ಕೊಡ್ತಾ ಇಲ್ಲ. ಬದಲಿಗೆ ನಾವು ಇದನ್ನ ಸಿಕ್ಕಾಪಟ್ಟೆ ಸರಳ ರೀತಿಯಲ್ಲಿ ಡಿಕೋಡ್ ಮಾಡ್ತಾ ಇದ್ದೀವಿ. ಅಂದ್ರೆ ನಿಜ ಜೀವನದಲ್ಲಿ ಹಣ ಅಂದ್ರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಯಾರು ಬೇಕಾದರೂ ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು. ದಿನದಿಂದ ದಿನಕ್ಕೆ ನಾವು ಪ್ರತಿಯೊಂದು ಚಾಪ್ಟರ್ನಲ್ಲೂ ಪ್ರಾಕ್ಟಿಕಲ್ ಉದಾಹರಣೆಗಳನ್ನ, ನಿಜ ಜೀವನದ ಅನುಭವಗಳನ್ನ ಮತ್ತೆ ನಾವು ಅನ್ವಯಿಸಬಹುದಾದ ಪಾಠಗಳನ್ನ ನೋಡ್ತಾ ಹೋಗ್ತೀವಿ. ಸರಿ, ಇಲ್ಲೊಂದು ಪ್ರಶ್ನೆ ಇದೆ. ಕೆಲವರು ತುಂಬಾ ಕಮ್ಮಿ ದುಡಿದ್ರೂ ರಿಟೈರ್ ಆಗೋವಾಗ ಶ್ರೀಮಂತರಾಗಿರ್ತಾರೆ. ಆದ್ರೆ ಇನ್ನು ಕೆಲವರು ಕೋಟಿಗಟ್ಲೆ ದುಡಿದ್ರೂ ಯಾಕೆ ಯಾವಾಗ್ಲೂ ಹಣ ಕಾಣಿ ಒದ್ದಾಡ್ತಾರೆ? ನಿಜವಾಗ್ಲೂ ಸಂಪತ್ತನ್ನ ಹೇಗೆ ಕಟ್ತಾರೆ, ಜನ ಯಾಕೆ ಹಣ ಕಳ್ಕೊಳ್ತಾರೆ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಜ್ಞಾನಕ್ಕಿಂತ ನಮ್ಮ ನಡವಳಿಕೆ ಯಾಕೆ ಹೆಚ್ಚು ಮುಖ್ಯ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಈ ಸರಣಿಯ ಜೊತೆ ಇರಿ. ಸರಿ, ಹಾಗಿದ್ರೆ ದ ಸೈಕಾಲಜಿ ಆಫ್ ಮನಿ ಪುಸ್ತಕದ ಪರಿಚಯದೊಂದಿಗೆ ನಮ್ಮ ಈ ಪಯಣವನ್ನ ಶುರು ಮಾಡೋಣ. ಸರಿ, ಈ ಪುಸ್ತಕದ ಮುಖ್ಯ ಆಶಯವನ್ನ ಅರ್ಥ ಮಾಡಿಕೊಳ್ಳೋಕೆ ಲೇಖಕರು ಎರಡು ಅದ್ಭುತವಾದ ಮತ್ತು ಒಂದಕ್ಕೊಂದು ಪೂರ್ತಿ ವಿರುದ್ಧವಾದ ಕಥೆಗಳನ್ನ ಸೇಳ್ತಾರೆ. ಅದರಲ್ಲಿ ಮೊದಲನೇದು ದಿವಾಳಿಯಾದ ಒಬ್ಬ ಜೀನಿಯಸ್ನ ಕಥೆ. ಬನ್ನಿ, ಈ ಜೀನಿಯಸ್ ಯಾರು ಅಂತ ನೋಡೋಣ. ಈ ಕಥೆಯ ಹೀರೋ ಒಬ್ಬ ಟೆಕ್ನಾಲಜಿ ಎಕ್ಸಿಕ್ಯೂಟಿವ್. ಹಣಕಾಸಿನ ಜ್ಞಾನಕ್ಕಂತೂ ಏನೂ ಕಡಿಮೆ ಇರಲಿಲ್ಲ. ಅಲ್ದೆ ಅವನು ಸಿಕ್ಕಾಪಟ್ಟೆ ಬುದ್ಧಿವಂತ, ತನ್ನ ಫೀಲ್ಡ್ನಲ್ಲಿ ದೊಡ್ಡ ಹೆಸರು ಮಾಡಿದಂಥ ವ್ಯಕ್ತಿ. ಅವನ ಸಾಧನೆಗಳು ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. 20ರ ವಯಸ್ಸಲ್ಲೇ ವೈಫೈ ತಂತ್ರಜ್ಞಾನದ ಒಂದು ಪ್ರಮುಖ ಭಾಗಕ್ಕೆ ಪೇಟೆಂಟ್ ತಗೊಂಡಿದ್ದ. ಅಷ್ಟೇ ಅಲ್ಲ, ಹಲವಾರು ಕಂಪನಿಗಳನ್ನ ಶುರು ಮಾಡಿ ಮಾರಾಟ ಮಾಡಿ ಸಿಕ್ಕಾಪಟ್ಟೆ ಯಶಸ್ಸು ಗಳಿಸಿದ್ದ. ಆದ್ರೆ ಅವನ ನಡವಳಿಕೆ ತುಂಬಾ ವಿಚಿತ್ರವಾಗಿತ್ತು. ಯಾವಾಗ್ಲೂ ನೋಡಿ $100 ನೋಟುಗಳ ಒಂದು ದಪ್ಪ ಕಂತೆಯನ್ನೇ ಇಟ್ಕೊಂಡಿರ್ತಿದ್ದ. ಕೆಲವೊಮ್ಮೆ ಜಸ್ಟ್ ಫಾರ್ ಫನ್ ಚಿನ್ನದ ನಾಣ್ಯಗಳನ್ನ ಸಮುದ್ರಕ್ಕೆ ಎಸೀತಿದ್ದ. ಒಂದ್ಸಲ ತಾನು ಹೇಳಿದ್ದೇ ಸರಿ ಅಂತ ತೋರ್ಸೋಕೆ $500 ಬೆಲೆಯ ಲ್ಯಾಂಪ್ ಒಂದನ್ನ ಮುರಿದು ಅದಕ್ಕೆ $5,000 ಕೊಟ್ಟಿದ್ದ. ಇದೆಲ್ಲ ಏನು ತೋರ್ಸುತ್ತೆ? ಹಣದ ಜೊತೆ ಅವನಿಗಿದ್ದಿದ್ದು ಒಂದು ರೀತಿ ಬಾಲಿಶ, ಅಭದ್ರ ಸಂಬಂಧ. ಇಷ್ಟೆಲ್ಲ ಯಶಸ್ಸು, ಇಷ್ಟೆಲ್ಲ ಬುದ್ಧಿವಂತಿಕೆ ಎಲ್ಲ ಇದ್ರೂ ಕೇವಲ ತನ್ನ ನಡವಳಿಕೆಯಿಂದಾಗಿ ಅವನು ಸಂಪೂರ್ಣವಾಗಿ ದಿವಾಳಿಯಾದ. ಸರಿ, ಈಗ ಇನ್ನೊಂದು ಕಥೆಗೆ ಹೋಗೋಣ. ಇದು ಆ ಜೀನಿಯಸ್ ಕಥೆಗೆ ಪೂರ್ತಿ ತದ್ವಿರುದ್ಧ. ಶ್ರೀಮಂತನಾಗಿ ತೀರಿಕೊಂಡ ಒಬ್ಬ ಜಾನಿಟರ್, ಅಂದ್ರೆ ಒಬ್ಬ ಕಸ ಗುಡಿಸುವರ ಕಥೆ. ಬನ್ನಿ, ಈ ಜಾನಿಟರ್ ಬಗ್ಗೆ ತಿಳ್ಕೊಳ್ಳೋಣ. ಇವರ ಹೆಸರು ರೊನಾಲ್ಡ್ ರೀಡ್. ಇವರ ಜೀವನಕ್ಕೂ ಆ ಟೆಕ್ ಎಕ್ಸಿಕ್ಯೂಟಿವ್ ಜೀವನಕ್ಕೂ ಅಜಗಜಾಂತರ ವ್ಯತ್ಯಾಸ. ತುಂಬಾನೇ ಸರಳ, ಸಾಮಾನ್ಯ ಜೀವನ ಇವರದು. ರೊನಾಲ್ಡ್ ರೀಡ್ ಅವರು 25 ವರ್ಷಗಳ ಕಾಲ ಒಂದು ಗ್ಯಾಸ್ ಸ್ಟೇಷನ್ನಲ್ಲಿ ಕಾರ್ ರಿಪೇರ್ ಮಾಡ್ತಾ ಇದ್ರು. ಆಮೇಲೆ 17 ವರ್ಷ ಜೆಸಿ ಪೆನ್ನಿ ಅನ್ನೋ ಸ್ಟೋರ್ನಲ್ಲಿ ನೆಲಗುಡಿಸೋ ಕೆಲಸ ಮಾಡಿದ್ರು. ಅವರ ಜೀವನ ಹೇಗಿತ್ತು ಅಂದ್ರೆ ಅತ್ಯಂತ ಸರಳ ಮತ್ತು ವಿನಮ್ರ. ಸೌದೆ ಕಡಿಯೋದು ಅವರ ಮುಖ್ಯ ಹವ್ಯಾಸವಾಗಿತ್ತು. ಆದ್ರೆ ಅವರು ಒಂದೇ ಒಂದು ಕೆಲಸವನ್ನ ತುಂಬಾ ಶ್ರದ್ಧೆಯಿಂದ ಮಾಡಿದ್ರು. ತನಗೆ ಸಿಕ್ಕಿದ್ದ ಸ್ವಲ್ಪ ಹಣವನ್ನ ಉಳಿಸಿ ಅದನ್ನ ಬ್ಲೂ ಚಿಪ್ ಸ್ಟಾಕ್ಗಳಲ್ಲಿ ಹೂಡಿಕೆ ಮಾಡಿ ದಶಕಗಳ ಕಾಲ ತಾಳ್ಮೆಯಿಂದ ಕಾದ್ರು. ಅಷ್ಟೇ. 2014ರಲ್ಲಿ ಅವರು ತೀರಿಕೊಂಡಾಗ ಅವರತ್ರ ಎಷ್ಟು ಆಸ್ತಿ ಇತ್ತು ಅಂತ ಅಂದಾಜಿದ್ಯಾ? $8 ಮಿಲಿಯನ್. ಅಂದ್ರೆ ನಮ್ಮಿವತ್ತಿನ ಲೆಕ್ಕದಲ್ಲಿ ಸುಮಾರು 66 ಕೋಟಿ ರೂಪಾಯಿಗಳು. ಒಬ್ಬ ಜಾನಿಟರ್ ಹತ್ರ. ಹಾಗಿದ್ರೆ ಈ ಎರಡು ಕಥೆಗಳಿಂದ ನಾವು ಕಲಿಬೇಕಾದ ಮುಖ್ಯ ಪಾಠ ಏನು? ನೋಡಿ, ಒಬ್ಬ ಜೀನಿಯಸ್ ತನ್ನ ಭಾವನೆಗಳ ಮೇಲೆ ಕಂಟ್ರೋಲ್ ಕಳ್ಕೊಂಡ್ರೆ ಆರ್ಥಿಕವಾಗಿ ಸರ್ವನಾಶ ಆಗ್ಬಹುದು. ಆದ್ರೆ ಇದರ ಉಲ್ಟಾ ಕೂಡ ಅಷ್ಟೇ ಸತ್ಯ. ಅಂದ್ರೆ ಯಾವುದೇ ದೊಡ್ಡ ಶಿಕ್ಷಣ ಇಲ್ಲದ ಸಾಮಾನ್ಯ ವ್ಯಕ್ತಿಗಳು ಕೂಡ ಕೇವಲ ತಮ್ಮ ಸರಿಯಾದ ನಡವಳಿಕೆಯಿಂದ ಶ್ರೀಮಂತರಾಗಬಹುದು. ಇದೇ ನಮ್ಮನ್ನ ಪುಸ್ತಕದ ಕೇಂದ್ರ ವಿಷಯಕ್ಕೆ ಕರ್ಕೊಂಡೋಗುತ್ತೆ. ಹಣಕಾಸಿನ ಯಶಸ್ಸು ಅನ್ನೋದು ವಿಜ್ಞಾನದ ಥರ ಕಠಿಣ ನಿಯಮಗಳನ್ನ ಪಾಲಿಸೋದಲ್ಲ. ಬದಲಿಗೆ ಇದು ನಮ್ಮ ಮನೋವಿಜ್ಞಾನದ ಮೇಲೆ ನಿಂತಿರೋ ಒಂದು ಸಾಫ್ಟ್ ಸ್ಕಿಲ್. ಸಾಮಾನ್ಯವಾಗಿ ನಾವು ಹಣಕಾಸನ್ನ ಒಂದ್ ರೀತಿ ಫಿಸಿಕ್ಸ್ ತರ ನೋಡ್ತೀವಿ. ಅಂದ್ರೆ ಅದಕ್ಕೆ ಕೆಲವು ನಿಯಮಗಳಿವೆ, ಫಾರ್ಮುಲಾಗಳಿವೆ ಮತ್ತು ಎಲ್ಲರೂ ಲಾಜಿಕಲ್ ಆಗಿ ಯೋಚನೆ ಮಾಡ್ತಾರೆ ಅಂತ ಅಂದ್ಕೊಳ್ತೀವಿ. ಆದ್ರೆ ವಾಸ್ತವದಲ್ಲಿ ಹಣಕಾಸು ಅನ್ನೋದು ಸೈಕಾಲಜಿ ಇದ್ದಾಗೆ. ಅದು ನಮ್ಮ ನಡವಳಿಕೆ, ನಮ್ಮ ಭಾವನೆಗಳು ಮತ್ತು ಸಣ್ಣ ಸಣ್ಣ ಸೂಕ್ಷ್ಮ ವಿಷಯಗಳ ಮೇಲೆ ನಿಂತಿರುತ್ತೆ. ಅಂದ್ರೆ ಜನ ಸ್ಪ್ರೆಡ್ಶೀಟ್ಗಳಲ್ಲ ಅಲ್ವಾ, ಅವರ ನಿರ್ಧಾರಗಳು ಯಾವಾಗ್ಲೂ ತರ್ಕಬದ್ಧವಾಗಿರೋದಿಲ್ಲ. ಹಾಗಾದ್ರೆ ದ ಸೈಕಾಲಜಿ ಆಫ್ ಮನಿ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ ಇದೊಂದು ಸಾಫ್ಟ್ ಸ್ಕಿಲ್. ಇಲ್ಲಿ ನಿಮ್ಗೆ ಏನು ಗೊತ್ತು ಅನ್ನೋದಕ್ಕಿಂತ ನೀವು ಹೇಗೆ ನಡ್ಕೋತೀರಿ ಅನ್ನೋದು ತುಂಬಾ ಮುಖ್ಯ. ಈ ಸೈಕಾಲಜಿಯನ್ನ ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾವು ಮೊದಲನೇ ಅಧ್ಯಾಯಕ್ಕೆ ಹೋಗೋಣ. ಅದರ ಟೈಟಲ್ ಯಾರೂ ಹುಚ್ಚಲ್ಲ.
ನಮ್ಗೆ ವಿಚಿತ್ರ ಅಂತ ಅನ್ಸೋ ನಮ್ಮ ಹಣಕಾಸಿನ ನಡವಳಿಕೆಗಳ ಹಿಂದಿರೋ ನಿಜವಾದ ಕಾರಣವನ್ನ ಲೇಖಕರು ಇಲ್ಲಿ ವಿವರಿಸ್ತಾರೆ. ಮಾರ್ಗನ್ ಹೌಸೆಲ್ ಒಂದು ಅದ್ಭುತವಾದ ಮಾತನ್ನ ಹೇಳ್ತಾರೆ. ಇದನ್ನ ಸ್ವಲ್ಪ ಗಮನ ಇಟ್ಟು ಕೇಳಿ. ಹಣದ ಜೊತೆಗಿನ ನಮ್ಮ ವೈಯಕ್ತಿಕ ಅನುಭವಗಳು ಇಡೀ ಜಗತ್ತಿನಲ್ಲಿ ನಡೆದ ಘಟನೆಗಳಿಗೆ ಹೋಲಿಸಿದ್ರೆ 0.0000000001% ಅಷ್ಟೇ ಇರಬಹುದು. ಆದ್ರೆ ಈ ಜಗತ್ತು ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಮ್ಮ 80% ಆಲೋಚನೆಯನ್ನ ರೂಪಿಸೋದೇ ಆ ಸಣ್ಣ ಅನುಭವ. ಇದು ಎಷ್ಟು ನಿಜ ಅಲ್ವಾ? ಇದರರ್ಥ ಇಷ್ಟೇ, ನಾವೆಲ್ಲರೂ ನಮ್ಮ ಜೀವನದಲ್ಲಿ ನಮ್ಮದೇ ಆದ ವಿಶಿಷ್ಟ ಅನುಭವಗಳ ಆಧಾರದ ಮೇಲೆ ಹಣದ ಬಗ್ಗೆ ಒಂದೊಂದು ದೃಷ್ಟಿಕೋನವನ್ನ ಬೆಳೆಸ್ಕೊಂಡಿರ್ತೀವಿ. ಒಬ್ರಿಗೆ ಹುಚ್ಚುತನ ಅಂತ ಅನ್ಸೋದು ಇನ್ನೊಬ್ರಿಗೆ ಅವರ ಅನುಭವದ ಆಧಾರದ ಮೇಲೆ 100% ಲಾಜಿಕಲ್ ಅಂತ ಅನಿಸಬಹುದು. ನಮ್ಮ ಲಾಜಿಕ್ಕಿಂತ ಹೆಚ್ಚಾಗಿ ನಮ್ಮ ಪರ್ಸನಲ್ ಹಿಸ್ಟ್ರಿ ಅಂದ್ರೆ ನಮ್ಮ ವೈಯಕ್ತಿಕ ಇತಿಹಾಸವೇ ನಮ್ಮ ಹೂಡಿಕೆಯ ಆಯ್ಕೆಗಳನ್ನ ಹೇಗೆ ನಿರ್ಧರಿಸುತ್ತೆ ಅನ್ನೋದಕ್ಕೆ ಒಂದು ಡೇಟಾ ಇದೆ. ಅದನ್ನ ನೋಡೋಣ. ಈ ಚಾರ್ಟ್ ಅನ್ನ ಒಮ್ಮೆ ನೋಡಿ. ಇದು 1950ರಲ್ಲಿ ಹುಟ್ಟಿದವರು ಮತ್ತೆ 1970ರಲ್ಲಿ ಹುಟ್ಟಿದವರು ಅವರ ಯೌವನದಲ್ಲಿ ಇದ್ದಾಗ ಷೇರು ಮಾರುಕಟ್ಟೆ ಹೇಗಿತ್ತು ಅಂತ ತೋರಿಸುತ್ತೆ. 1970ರಲ್ಲಿ ಹುಟ್ಟಿದವರು ತಮ್ಮ ಯೌವನದಲ್ಲಿ ಮಾರುಕಟ್ಟೆ ಬರೋಬ್ಬರಿ 10 ಪಟ್ಟು ಬೆಳೆಯೋದನ್ನ ನೋಡಿದ್ರು. ವಾವ್! ಆದ್ರೆ 1950ರಲ್ಲಿ ಹುಟ್ಟಿದವರಿಗೆ ಮಾರುಕಟ್ಟೆ ಆಲ್ಮೋಸ್ಟ್ ಫ್ಲಾಟ್ ಆಗಿತ್ತು. ಹೆಚ್ಚೂ ಇಲ್ಲ, ಕಡಿಮೆಯೂ ಇಲ್ಲ. ಈಗ ನೀವೇ ಯೋಚನೆ ಮಾಡಿ, ಈ 2 ತಲೆಮಾರಿನ ಜನ ಸ್ಟಾಕ್ಗಳ ಬಗ್ಗೆ ಎಷ್ಟು ಬೇರೆ ಬೇರೆ ರೀತಿ ಯೋಚನೆ ಮಾಡ್ತಾರೆ ಅಲ್ವಾ? ಹಾಗಾದ್ರೆ ಕೊನೆಗೆ ಮುಖ್ಯವಾದ ಅಂಶ ಯಾವುದು? ಇದು ಬುದ್ಧಿವಂತಿಕೆ ಅಲ್ಲ, ಇದು ಶಿಕ್ಷಣನೂ ಅಲ್ಲ. ಇದು ಕೇವಲ ಒಬ್ರು ಯಾವಾಗ ಮತ್ತು ಎಲ್ಲಿ ಹುಟ್ಟಿದ್ರೋ ಅನ್ನೋ ಶುದ್ಧ ಅದೃಷ್ಟ ಅಷ್ಟೇ. ನಮ್ಮ ಪರ್ಸನಲ್ ಹಿಸ್ಟ್ರಿಯೇ ನಮ್ಮ ರಿಸ್ಕ್ ತೆಗೆದುಕೊಳ್ಳೋ ಕೆಪಾಸಿಟಿ ಮತ್ತು ಹಣಕಾಸಿನ ಬಗ್ಗೆ ನಮ್ಮ ದೃಷ್ಟಿಕೋನವನ್ನ ಹೆಚ್ಚು ಪ್ರಭಾವಿಸುತ್ತೆ. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಭಾಗವನ್ನು ಮುಗಿಸೋಣ. ನಾವು ಇದು ಆರ್ಥಿಕ ಸತ್ಯ ಅಂತ ಬಲವಾಗಿ ನಂಬ್ತೀವಲ್ಲ, ಅಂತಹ ಎಷ್ಟೋ ವಿಷಯಗಳು ನಿಜವಾಗ್ಲೂ ನಮ್ಮ ವೈಯಕ್ತಿಕ ಇತಿಹಾಸದ ಒಂದು ಅಧ್ಯಾಯ ಅಷ್ಟೇ ಆಗಿರಬಹುದಾ? ಈ ಪ್ರಶ್ನೆ ಬಗ್ಗೆ ಯೋಚನೆ ಮಾಡ್ತಾ ಇರಿ. ನಮ್ಮ ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ.